ತ್ಯಾಗ. ಹಳಕಟ್ಟಿಯವ್ರ ಕೊಡುಗೆ ಏನು? ಎದ್ರಿಂತೇವ ವಚನ ಸಂಗ್ರಹ ಮಾಡೋದು. ಮತ್ತು ವಚನಗಳನ್ನು ಮುದ್ರಣ ಮಾಡಿದರು. ಮತ್ತು ಎರಡು ಕರೆಕ್ಟ್ ಅವ. ಮತ್ತಿನ ಮತ್ತೆ ಯಾರು ಹೇಳ್ತಾರಪ್ಪ? ಇಷ್ಟೇ ಹೇಳಿದ್ರು ಅವರು, ಒಂದು ತಾಸುಗಟ್ಟಲೆ ಹೇಳಿದ್ರಲ್ಲ. ಒಂದು ತಾಸಿನಾಗ ಒಂದೇ ನೆನಪು ಕೇಳಿ. ಹಳಕಟ್ಟಿಯವರು ವಚನಗಳನ್ನು ಮುದ್ರಣ ಮಾಡೋದು ಅಷ್ಟೇ ಅಲ್ಲ, ವಚನಗಳನ್ನು ಎಲ್ಲ ಕಡೆ ಪ್ರಿಂಟ್ ಮಾಡಿ ಹಂಚಿದರು. ವಚನ ಪ್ರಿಂಟ್ ಮಾಡೋ ಸಲುವಾಗಿ ಒಂದು ಕ್ರಿಶ್ಚಿಯನ್ರದು ಒಂದು ಪ್ರೆಸ್ಸಿಗೆ ಕಳಿಸ್ಕೊಟ್ಟಿದ್ರು. ಮಂಗಳೂರು ಪ್ರೆಸ್ಸಿಗೆ ಕಳಿಸಿದ್ರು. ಆವಾಗ ಎಲ್ಲಿ ಪ್ರೆಸ್ ಇದ್ದಿಲ್ಲ, ಮಂಗಳೂರಿಗೆ ಒಂದೇ ಇತ್ತು. ಅವರು ಈ ವಚನ ಪ್ರಿಂಟ್ ಮಾಡಿಕೊಡು ಅಂದ್ರೆ ಅವರೆಲ್ಲ ಓದಿದ್ಮೇಲೆ ಇದು ನಮ್ಮ ಧರ್ಮಕ್ಕೆ ಧಕ್ಕೆ ಬರ್ತದೆ, ಅದಕ್ಕೆ ಈ ವಚನಗಳನ್ನು ನಾವು ಪ್ರಿಂಟ್ ಮಾಡಿಕೊಡಂಗಿಲ್ಲ ಅಂತ ಹೇಳಿದ್ರು. ಅವಾಗ ಹಳಕಟ್ಟಿಯವ್ರು ಏನು ಮಾಡಿದ್ರು, ಇಂಥ ಅಮೂಲ್ಯ ಸಾಹಿತ್ಯದ ಇದಕ್ಕೆ ಅವ್ರ ಮನೆ ಮಾರಾಟ ಮಾಡಿ, ಮನೆ ಏನು ಮಾಡಿದ್ರು, ಮಾರಾಟ ಮಾಡಿ ಆ ರೊಕ್ಕದಾಗೆ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ತಂದು, ಅದರ ಹೆಸರು ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ಅಂತ ಇಟ್ಟು ಅವರು ಕಾರ್ಯ ಮಾಡಲತ್ತರು. ಅಷ್ಟೊಂದು ಕಷ್ಟಪಟ್ಟಾರ ಹಳಕಟ್ಟಿಯವರು ವಚನ ಸಾಹಿತ್ಯ ಸಲುವಾಗಿ, ಸಮಾಜ ಸೇವೆಗಾಗಿ. ಅದಕ್ಕೆ ಅವ್ರ ತ್ಯಾಗ, ಯಾವುದೇ ಒಂದು ಬೆಳಿಬೇಕಾದ್ರೆ ಏನು ಬೇಕಪ್ಪ? ತ್ಯಾಗ ಬೇಕು. ತ್ಯಾಗ ಅಂದ್ರೆ ಏನು? ನಾವು ಅದಕ್ಕಾಗಿ ಅರ್ಪಿಸ್ಕೋಬೇಕು, ಅದಕ್ಕಾಗಿ ಸಮರ್ಪಣೆ ಮಾಡ್ಕೋಬೇಕು. ತ್ಯಾಗ ಮತ್ತು ಸೇವೆಯಿಂದಲೇ ಜಗತ್ತು ಬೆಳಗ್ತದೆ, ಉದ್ಧಾರ ಆಗ್ತದೆ. ಈಗ 12ನೇ ಶತಮಾನದಲ್ಲಿ ಶರಣರು ತ್ಯಾಗ ಮಾಡಿದ್ರು. ಏನು ತ್ಯಾಗ ಮಾಡಿದ್ರು? ಹರಳಯ್ಯ ಮುದುವರಸರು ಆನೆ ಕಾಲಿ ಕಟ್ಟಿ ಎಳೆಸಿದ್ರು. ಅದರಲ್ಲಿ ನಮ್ಮ ತಪ್ಪಾಗ್ಯದ ಅಂತಂದಿಲ್ಲ. ಅದಕ್ಕೆ ಅವ್ರಿಗೆ ವಚನ ಸಾಹಿತ್ಯ ಸಲುವಾಗಿ ಅವ್ರು ಏನು ಮಾಡಿದ್ರು? ಪ್ರಾಣನೇ ತ್ಯಾಗ ಮಾಡಿದ್ರು. ಹಾಗೆ ಮನುಷ್ಯನ ಜೀವನದಾಗ ಇವೆರಡು ದೊಡ್ಡ ಗುಣ, ಒಂದು ತ್ಯಾಗ, ಒಂದು ಸೇವೆ. ತ್ಯಾಗ ಅಂದರೆ ಸಮರ್ಪಣೆ ಮಾಡ್ಕೊಳ್ಳೋದು. ನಮ್ಮನ್ನು ನಾವು ಸಮಾಜ ಕಾರ್ಯಕ್ಕೆ ಅಥವಾ ಧರ್ಮ ಪ್ರಚಾರಕ್ಕೆ ಅಥವಾ ಮತ್ತೊಂದು ಒಳ್ಳೆಯ ಕಾರ್ಯಕ್ಕೆ ನಮ್ಮ ಪ್ರಾಣವನ್ನು, ನಮ್ಮ ಜೀವವನ್ನು ಅದಕ್ಕಾಗಿ ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ಏನಂತಾರ? ತ್ಯಾಗ. ಇದಕ್ಕೊಂದು ಸಣ್ಣ ಕಥೆ ಹೇಳ್ತೀನಿ. ಒಬ್ರು ಗುರುಗಳಿದ್ರಂತ. ಒಬ್ರು ಗುರುಗಳಿದ್ರ ಹತ್ತಿರ ಒಂದು ಶಿಷ್ಯರು ಬಂದಿರು. 12 ಜನ ಶಿಷ್ಯರಿಗೆ ತರಬೇತಿ ಕೊಡ್ತಿರು. ಚಂದ ತರಬೇತಿ ಕೊಟ್ಟರು. ಈಗ ನೀವು ಧರ್ಮ ಪ್ರಚಾರಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ಅವರೆಲ್ಲ ರೆಡಿ ಆದರು. ಗುರುಗಳೇ, ತಮ್ಮ ಅಪ್ಪಣೆಯಂತೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ನೋಡ್ರಪ್ಪ, ನೀವು ಧರ್ಮ ಪ್ರಚಾರಕ್ಕೆ ಹೋದಾಗ ಯಾರಾದರೂ ನಿಮ್ಮ ಪ್ರವಚನವನ್ನ ಕೇಳಿಲ್ಲ ಅಂದ್ರೆ ಏನು ಮಾಡ್ತೀರಿ? ಅವಾಗ ಅವ್ರು ಹೇಳಿದ್ರಂತ, ಗುರುಗಳಿಗೆ ಕೇಳೋದ್ರಿಲ್ಲ, ನಾವು ಬೈಲಕ್ಕನ ಬೈದಿಲ್ಲಲ್ಲ ಅಂತ ಖುಷಿ ಪಡ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ನೀವು ಪ್ರವಚನಕ್ಕೆ ಹೋದಾಗ ಯಾರ ನೀವು ಬೈದ್ರು ಅಂದ್ರೆ ಏನು ಮಾಡ್ತೀರಿ? ಅವಾಗ ಅವ್ರ ಉತ್ತರ ಹೇಳೋದು ನನ್ನ ಶಿಷ್ಯ, ಗುರುಗಳೇ, ಬೈದರು, ಹೊಡಿಲಿಲ್ಲಲ್ಲ, ನಮ್ಗೆ ಹೊಡೆದಿಲ್ಲಲ್ಲ ಅಂತ ಸಂತೋಷ ಪಡ್ತೀವಿ. ಆವಾಗ
ಮತ್ತು ಯಾರ ನಿಮ್ಗೆ ಪ್ರವಚನಕ್ಕೆ ಹೋದಾಗ ಬೈ ಹೊಡೆದ್ರೆ ಹೆಂಗೆ ಮಾಡ್ತೀರಿ? ಅವಾಗ ಹೊಡೆದು ನಮಗೆ ಪ್ರಾಣನ ತೆಗಿಲಿಲ್ಲ ಅಂತ ಖುಷಿ ಪಡ್ತೀವಿ. ಅವಾಗ ನೀವು ಎಲ್ಲರ ಪ್ರವಚನಕ್ಕೆ ಹೋದಾಗ ಯಾರಾದರೂ ನಿಮ್ಮ ಪ್ರಾಣ ತೆಗೆದ್ರೆ ಅವಾಗ ಏನು ಮಾಡ್ತೀರಿ? ಅವಾಗ ಅವ್ರು ಹೇಳಿದ್ರಂತ, ಗುರುಗಳೇ ನಮ್ಮ ಪವಿತ್ರ ಧರ್ಮ ಪ್ರಚಾರಕ್ಕಾಗಿ ನಮ್ಮ ಪ್ರಾಣ ಅರ್ಪಿತ ಆಯ್ತಲ್ಲ ಅಂತ ಸಂತೋಷದಿಂದ ಪ್ರಾಣ ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ಅಂಥ ತತ್ವನಿಷ್ಠೆ, ತತ್ವ ಪ್ರಸಾರ, ಕಳಕಳಿ ಆಗಿನ ಶರಣರು ಮಾಡಿದರು. ಬಸವಾದಿ ಶರಣರು ಮಾಡಿದ್ರು. ಅದಕ್ಕೆ ಈ ಕಥೆಯಿಂದ ಏನು ತಿಳಿತದಪ್ಪ ಅಂದ್ರೆ, ಯಾವುದೇ ಉದ್ಧಾರ ಆಗಬೇಕಾದ್ರೆ ಸೇವಾ ಭಾವ ಬೇಕು, ಆಮೇಲೆ ತ್ಯಾಗ